ಯೂಶಲಿ ಪೇರೆಂಟ್ಸ್ ನನ್ನ ಹತ್ರ ಮಾತಾಡಿದಾಗ ಹೇಳ್ತಾರೆ, ಯಾಕೋ ಗೊತ್ತಿಲ್ಲ ಮೇಡಮ್, ಇತ್ತೀಚೆಗೆ ನನ್ನ ಮಗ ಮಾತಾಡೋದು ತುಂಬ ಕಡಿಮೆ ಆಗಿದೆ, ಏನು ಶೇರೇ ಮಾಡ್ಕೊಳ್ಳಲ್ಲ, ಹಾಗೆ ಏನಾದರೂ ಕೇಳಿದರೆ ಸುಳ್ಳು ಹೇಳ್ತಾನೆ ಅಂತ. ಬಟ್ ಯಾಕೆ ಕಾನ್ವರ್ಸೇಷನ್ ಕಡಿಮೆ ಆಗಿದೆ ಅಂತ ಡಿಗ್ ಮಾಡಿದಾಗ ಹಲವು ವಿಚಾರಗಳು ಗೊತ್ತಾಗುತ್ತೆ. ವೆಲ್ಕಮ್ ಟು ದ 61st ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ, ಆದರೆ ಸೇಫ್ ಸ್ಪೇಸ್ ಕೊಡೋದನ್ನು ಮರೀತಾರೆ. ಫಾರ್ ಎಕ್ಸಾಂಪಲ್, ಮಗನ ಏನೋ ಇರುತ್ತೆ, ಪೇರೆಂಟ್ಸಿಗೆ ಬೇರೆ ಏನೋ ಆಸೆ ಇರುತ್ತೆ, ಅವಾಗ ಮಗ ಏನೇ ಹೇಳಿದ್ರು ನೋ ಅಂತ ಹೇಳೋದು, ಬೈಯೋದು, ಅಥವಾ ಮಗಳು ಎಮೋಷ್ನಲಿ ಚಾಲೆಂಜಸ್ನ ಫೇಸ್ ಮಾಡ್ತಿರ್ತಾಳೆ, ಇದನ್ನು ಮನೇಲಿ ಹೇಳಿದ್ರೆ ಇದೆಲ್ಲ ಒಂದು ವಿಷಯನ ಅಂತ ಎಲ್ಲಿ ಜಡ್ಜ್ ಮಾಡಿಬಿಡ್ತಾರೋ ಅಂತ ಮೌನವಾಗಿಬಿಡ್ತಾಳೆ. ಸೊ ಹೀಗೆ ಮಕ್ಕಳದ್ದು ಮತ್ತು ಪೋಷಕರದ್ದು ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಆವಾಗ ಮನೆಯಲ್ಲಿ ಪ್ರೀತಿ ಕಡಿಮೆ ಆಗುತ್ತೋ ಆವಾಗ ಫ್ರೆಂಡ್ಸ್ ಮೇಲೆ ಅತಿಯಾಗಿ ಡಿಪೆಂಡ್ ಆಗೋದು ಅಥವಾ ಲವ್ ಅಫೇರ್ಸ್ನಲ್ಲಿ ಇನ್ವಾಲ್ವ್ ಆಗೋದು ಮಾಡ್ತಾರೆ. ಸೊ ಪೇರೆಂಟ್ಸು ಮಕ್ಕಳು ಶೇರ್ ಮಾಡಿಕೊಂಡಾಗ ಅದು ನಿಮಗೆ ಇಷ್ಟ ಇಲ್ಲ ಅಂದ್ರೂ ಒಂದೇ ಸತಿ ನೋ ಅಂತ ಹೇಳೋದಕ್ಕಿಂತ ಅದನ್ನು ತಾಳ್ಮೆಯಿಂದ ಕೇಳಿ. ಇವಾಗಷ್ಟೇ ನೀನು ಹೇಳಿದ್ಯಾ, ನನಗೂ ಸ್ವಲ್ಪ ಟೈಮ್ ಬೇಕು, ನಾನು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ ಅಂತ ಹೇಳಿದಾಗ ಅವರಿಗೂ ಅನಿಸುತ್ತೆ ನನ್ನ ಮಾತು ಗಣನೆಗೆ ತಗೊಳ್ತಾರೆ ನನ್ನ ಪೇರೆಂಟ್ಸು ಅಂತ. ಅವ್ನಿಗೆ ನಿಜವಾಗ್ಲೂ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ, ಅವ್ನು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾನಾ, ಇದ್ರ ಮುಂಚೆ ಅವ್ನು ಇಂಟ್ರೆಸ್ಟ್ ತೋರಿಸಿದ್ದು ಅಥವಾ ವರ್ಕ್ ಮಾಡಿದ್ದನ್ನು ನೀವು ಅನಲೈಸ್ ಮಾಡಿದ್ದೀರಾ, ಹಾಗೆ ಆ ವಿಷಯದ ಬಗ್ಗೆ ಎಕ್ಸ್ಪರ್ಟ್ ಇರೋರ ಹತ್ರ ನೀವಿಬ್ಬರು ಕುತ್ಕೊಂಡು ಮಾತಾಡಿ ಒಂದು ಡಿಸಿಷನಿಗೆ ಬರ್ಬೋದು. ಸೊ ಪೇರೆಂಟ್ಸ್ ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ನಿಮಗೊಂದು ಪ್ರಶ್ನೆ, ನಿಮ್ಮ ಮಗ ಅಥವಾ ಮಗಳಿಗೆ ಹೀಗೆ ಹೇಳಿದ್ದೀರಾ, ನಿನ್ನ ಲೈಫಲ್ಲಿ ಅದು ಎಂಥದೇ ಕಷ್ಟಕರ ಸನ್ನಿವೇಶ ಇದ್ರೂ ಫಸ್ಟ್ ಬಂದು ನನಗೆ ತಿಳಿಸ್ಬೇಕು, ಅದನ್ನು ನಾನು ತಾಳ್ಮೆಯಿಂದ ಕೇಳ್ತೇನೆ, ಹಾಗೆ ಅದಕ್ಕೆ ಇಬ್ಬರು ಸೇರಿ ಪರಿಹಾರ ಹುಡ್ಕೋಣ. ನೀವು ಹೀಗೆ ಹೇಳಿದಾಗ ಮಕ್ಕಳಿಗೊಂದು ಸೇಫ್ ಎನ್ವಿರಾನ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಆವಾಗ ಲೈಫಲ್ಲಿ ಏನೇ ಆದ್ರೂ ಫಸ್ಟ್ ಅಪ್ರೋಚ್ ಮಾಡೋದು ನಿಮ್ಮನ್ನೇ.